ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಕಾಶ್ಮೀರದಲ್ಲಿ ಉಗ್ರರನ್ನ ಸೇನೆ ಹುಡುಕಿ ಹೊಡಿತಾ ಇದೆ. ಇವತ್ತು ಪುಲ್ವಾಮಾದ ತ್ರಾಲ್ನಲ್ಲಿ ಆಪರೇಷನ್ ಕೆಲ್ಲರ್ ನಡೆಸಿದ್ದು ಜೈಷ್ನ 3 ಭೇಟಿಯಾಗಿದೆ. ಭಯದಲ್ಲಿ ಪಾಪಿ ಅಡಗಿ ಕೂತಿದ್ದ ದೃಶ್ಯ ಡ್ರೋನ್ನಲ್ಲಿ ಸೆರೆಯಾದ್ರೆ ಇತ್ತ ತಾಯಿಯೇ ಹೇಳಿದ್ರು ಶರಣಾಗದ ಪಾಪಿ ಖತಮ್ ಆಗಿದ್ದ. ಉಗ್ರರು ಧರ್ಮ ಕೇಳಿ ಹೊಡೆದ್ರೆ ನಾವು ಕರ್ಮ ನೋಡಿ ಹೊಡೆದ್ವಿ, ಅವರು ತಲೆಗೆ ಹೊಡೆದ್ರೆ ನಾವು ಹೃದಯಕ್ಕೇನೆ ಹೊಡೆದ್ವಿ ಅಂತ ಕಾಶ್ಮೀರದಲ್ಲಿ ಗುಡುಗಿದ್ದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಮೋದಿ ಬೆನ್ನಲ್ಲೇ ಸೇನಾ ನೆಲೆಗೆ ಭೇಟಿ ಕೊಡ್ತಾ ಇರೋ ಸಿಂಗ್ ಯೋಧರ ಆತ್ಮಸ್ಥೈರ್ಯ ಹೆಚ್ಚಿಸೋ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮದು ಸ್ವತಂತ್ರ ದೇಶ ಅಂತ ಘೋಷಿಸಿದ ಬಲೂಚಿಸ್ತಾನ ಪಾಕಿಸ್ತಾನಕ್ಕೆ ಶಾಕ್ ಕೊಟ್ಟಿದೆ. ಹಿಂದೂ ಮಹಿಳೆಯನ್ನ ದೇಶದ ಸಹಾಯಕ ಆಯುಕ್ತರನ್ನಾಗಿ ನೇಮಿಸಿ ದೇಶದ ಮಾನ್ಯತೆಗೆ ಭಾರತದ ಮೊರೆ ಹೋಗಿದೆ. 14 ಸೈನಿಕರ ಹತ್ಯೆ ಮಾಡಿದ್ದಕ್ಕೆ ವಿಡಿಯೋ ಸಾಕ್ಷ್ಯ ಕೊಟ್ಟಿದೆ. ಸಂಘರ್ಷ ತಣ್ಣಗಾಗಿದ್ರು ಭಾರತ ಪಾಕ್ ನಡುವೆ ಗೆದ್ದಿದ್ಯಾರು ಅನ್ನೋ ಬಗ್ಗೆ ಚರ್ಚೆಯಾಗ್ತಾ ಇತ್ತು. ಈ ನಡುವೆ ಘರ್ಷಣೆಯಲ್ಲಿ ಪಾಕಿಸ್ತಾನಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಹಾನಿಯಾಗಿದೆ ಅಂತ ದೊಡ್ಡಣ್ಣ ಸಾಕ್ಷ್ಯ ಕೊಟ್ಟಿದೆ. ಬಿಕರಿಸ್ತಾನಕ್ಕೆ 8,500 ಕೋಟಿ ನಷ್ಟ ಆಗಿದ್ದು ಬಯಲಾಗಿದೆ. ಮದುವೆಗೆ ಹಚ್ಚಿದ್ದ ಮೆಹಂದಿ ಮಾಸೋ ಮುನ್ನವೇ ಚೈತ್ರ ಬಾಳಲ್ಲಿ ಬಿರುಗಾಳಿ ಎದ್ದಿದೆ. ಮಗಳು ಅಳಿಯ ಇಬ್ಬರು ಕಳ್ಳರು ಅಂತ ಜನ್ಮದಾತನೇ ಬೆಂಕಿಯಾಗಿದ್ದಾರೆ. ಆದರೆ ಕುಡುಕ ತಂದೆ ಎನ್ನೋ ಮೂಲಕ ಚೈತ್ರ ಎಲ್ಲದಕ್ಕೂ ಮತ್ತೊಂದು ಆಯಾಮ ಕೊಟ್ಟಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.